Hi, hello, happy morning to all the viewers of Antharmukhi Vlogs. ಏನಿದು ಇವತ್ತು ಗಾರ್ಡನ್ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಎಸ್ ವೀಕ್ಷಕರೇ, ನಮ್ಮನೆ ಅಕ್ಕಪಕ್ಕ ಸ್ವಲ್ಪ ಜಾಗ ಇತ್ತು. ಸೊ ಅದಕ್ಕೆ ಅಲ್ಲಿ ಸೊಪ್ಪುಗಳು ಹಾಕ್ಕೊಂಡಿದ್ವಿ. ಸ್ವಲ್ಪ ದಂಟು, ಚಕ್ಕೋತ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಇದೆಲ್ಲ ಹಾಕ್ಕೊಂಡಿದ್ವಿ. ಸೊ ಅದಕ್ಕೆ ನಿಮ್ಗೊಂಚೂರು ಆ ವ್ಲಾಗ್ಸ್ನ ತೋರಿಸೋಣ ಅಂತ ನಾನು ಮಾಡ್ತಾಯಿದ್ದೀನಿ. ಮುಂದೆ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ, ಫುಲ್ಲು ವಿಡಿಯೋ ಇನ್ನೂ ಇನ್ಫಾರ್ಮೇಟಿವ್ ಆಗಿ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಕೊಡ್ತೀನಿ ನಾನು. ದಂಟಿನ ಸೊಪ್ಪು ಮತ್ತು ಕೊತ್ತಂಬರಿ, ಮೆಂತ್ಯ, ಪಾಲಕು, ಕಿರಿಕಿರೆ, ಚಕ್ಕೋತ ಎಲ್ಲ ಸೊಪ್ಪು ಹಾಕಿದ್ವಿ. ತುಂಬ ಸೊಪ್ಪು ಕೂಡ ಒಳ್ಳೆಯದು ಹೆಲ್ತ್ಗೆ. ಸೊ ಅದು ಎಲ್ಲರಿಗೂ ಗೊತ್ತಿರುತ್ತೆ ಬೆಲೆ. ಅದೇನು ಅಂದರೆ ನಮ್ಮ ಮಕ್ಳಿಗೆ ಕೂದಲೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಯಿತು. ಸೆಕೆಂಡ್ಲಿ ನನಗೆ ರಿಸಲ್ಟ್ ಗೊತ್ತಾಗಿದ್ದೇನು ಅಂದರೆ ಐ ಹ್ಯಾಡ್ ವೆರಿ ಬ್ರಿಟಲ್ ನೈಲ್ಸ್ ಇತ್ತು ನನಗೆ. ಸೊ ಆಫ್ಟರ್ ಈಟಿಂಗ್ ಆಲ್ ದಿಸ್ ಗ್ರೀನ್ ಲೀವ್ಸ್ ನನಗೆ ಬ್ರಿಟಲ್ ನೈಲ್ಸ್ ಎಲ್ಲ ಕಡಿಮೆ ಆಗಿ ನೇಲ್ಸ್ ಕೂಡ ಫುಲ್ಲು ಶೈನಿಂಗ್ ಬರೋಕ್ಕೆ ಶುರುವಾಯಿತು. ಕೂದಲು ಕೂಡ ತುಂಬ ಚೆನ್ನಾಗೇ ಬಂತು ಅಂತ ಹೇಳ್ಬೋದು ವೀಕ್ಷಕರು. ಈ ಸೊಪ್ಪುಗಳಲ್ಲಿ ದಿನ ಏನೇನು ಮಾಡೋದು ಅಂತ ಅದೇ ದೊಡ್ಡ ವಿಷಯ. ಡಿಫ್ರೆಂಟಾಗಿ ಒಂದೊಂದು ದಿನ ಒಂದೊಂದು ಮಾಡ್ತಿದ್ದೆ. ಮುತ್ತು ಪಲ್ಯ, ಮಾಟೋಡಿ ಪಲ್ಯ, ಮೆಂತ್ಯ ಸೊಪ್ಪಿನ ಮಾಟೋಡಿ ಪಲ್ಯ, ಸೊಪ್ಪಿನ ಹುಳಿ ಎಲ್ಲ ಮಾಡ್ತಾಯಿದ್ದೆ. ದಂಟು, ಚಕ್ಕೋತ ಈ ಸೊಪ್ಪುಗಳಲ್ಲಿ, ಮೆಂತ್ಯ ಸೊಪ್ಪಲ್ಲಿ ವಾಂಗಿಬಾತ್ ಕೂಡ ಮಾಡಿದ್ದೆ. ಸೊ ಆಮೇಲೆ ಪಾಲಕ್ ಸೊಪ್ಪು ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ. ಸೊ ಇದು ಪಾಲಕ್ ಸೊಪ್ಪಿಂದ ನಾನು ಪಾಲಕ್ ರೈಸ್ ಮಾಡಿದ್ದೆ. ತುಂಬ ರುಚಿಯಾಗಿ ಬಂದಿತ್ತು. ಸೊ ಆನಿಯನ್ ಗಾರ್ಲಿಕ್ ಯೂಸ್ ಮಾಡದೇ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಚೇಂಜ್ ಇರಲಿ ಅಂತ ಗೋಬಿ ಎಲ್ಲ ಹಾಕಿ ಪಾಲಕ್ ರೈಸ್ ಮಾಡಿದ್ದೆ. ಏನಾನ ಒಂದು ವೆಜಿಟೇಬಲ್ಸ್ ಅವ್ರಿಗೆ ಸೇರಬೇಕಲ್ವ, ಸ್ವಲ್ಪ ಟೇಸ್ಟಿಯಾಗಿರಬೇಕು, ನೋಡೋಕ್ಕೂ ಚೆನ್ನಾಗಿರಬೇಕು ಅಂತ ಇದನ್ನು ಮಾಡಿಕೊಟ್ಟಿದ್ದೆ. ತುಂಬ ಇಷ್ಟಪಡ್ತಾಯಿದ್ರು. ಪಾಲಕ್ ರೈಸ್ ಮಾಡಮ್ಮ ಅಂತ ಇದ್ಲು. ನಮ್ಮ ಅದಿರಾ ಕೂಡ ಚಿಕ್ಕ ಮಗಳು ತುಂಬ ಇಷ್ಟಪಟ್ಲು. ಸೊ ಈ ಪಾಲಕ್ ರೈಸ್ಗೆ ತುಪ್ಪ ಹಾಕ್ಕೊಂಡು ರಾಯ್ತದ ಜೊತೆ ತಿಂದ ತುಂಬ ಚೆನ್ನಾಗಿತ್ತು. ಇನ್ನೊಂದು ದಿನ ಪಾಲಕ್ ಚಪಾತಿ, ಆಲೂ ಪಲ್ಯ, ಚಟ್ನಿ ಜೊತೆ ಕೂಡ ಮಾಡಿದ್ದೆ. ತುಂಬ ಚೆನ್ನಾಗೇ ಆಗಿತ್ತು. ಇನ್ನು ಮನೆಯಿಂದ ರೈಟ್ ಸೈಡ್ಗೆ ಸ್ವಲ್ಪ ಹೂವಿನ ಗಿಡಗಳು ಹಾಕ್ಕೊಂಡಿದ್ದೀವಿ. ಮಲ್ಲಿಗೆ ಗಿಡ ಕೂಡ ಇದೆ, ಅದ್ರ ಜೊತೆಗೆ ನಂಜುಬಟ್ಲು ಮಲ್ಲಿಗೆ ಗಿಡ ಎಲ್ಲ ಇದೆ. ಏನು ಮೇಯ್ನಾಗಿ ಅಂದರೆ ತೆಂಗಿನ ಮರಗಳ ಮಧ್ಯೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸ್ಕ್ವೇರ್ ಥರ ಎಲ್ಲ ಮಾಡಿ ಸ್ವೀಟ್ ಕಾರ್ನ್ನ ಹಾಕಿದೆ. ಸ್ವೀಟ್ ಕಾರ್ನ್ನ ಮಧ್ಯದಲ್ಲಿ ಉದುರಿಸ್ಬಿಟ್ಟು ಸ್ಕ್ವೇರ್ ಒಳಗೆ ಬಾರ್ಡರ್ ಒಳಗೆ ಬದನೆಕಾಯಿ ಮತ್ತು ಪಪ್ಪಾಯ ಗಿಡ ಕೂಡ ನೆಟ್ಟಿದ್ದೀವಿ. ಸೊ ಅದನ್ನು ಸರಿಯಾಗಿ ಕಾಣಿಸ್ತಿಲ್ಲ, ನಾನು ಅದಕ್ಕೆ ಮೇಲ್ಗಡೆ ಫುಟೇಜ್ ತೊಗೊಂಡಿದ್ದೀನಿ ವೀಕ್ಷಕರೇ ನಿಮಗೋಸ್ಕರ. ನೋಡಿ, ಇದು ಗಿಡ ಥರ ಬೆಳೆದಿದೆಯಲ್ಲ, ಸೊ ಅದೆಲ್ಲ ಬದನೆಕಾಯಿ ಸಸಿ, ಪಪ್ಪಾಯ ಸಸಿ ಕೂಡ ಇದೆ. ಮಧ್ಯದಲ್ಲಿ ಗ್ರಾಸ್ ಥರ ಇರೋದು ಸ್ವೀಟ್ ಕಾರ್ನು. ನೋಡಿ, ಇವಾಗ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇನ್ನೂ ಚಿಕ್ಕದಾಗಿರೋದ್ರಿಂದ ಇಷ್ಟೇ ಕಾಣಿಸ್ತಾ ಇರೋದು. ನೋಡಿ, ಇವಾಗ ಝೂಮ್ ಮಾಡ್ತಾ ಇದ್ದೀನಿ ನಾನು. ಇದು ಪಪ್ಪಾಯ ಸಸಿ, ಆ ಕಡೆ ಎಲ್ಲ ಇರೋದೆಲ್ಲ ಬದನೆಕಾಯಿ ಸಸಿ, ಮಧ್ಯ ಗ್ರಾಸ್ ಥರ ಇರೋದು ಸ್ವೀಟ್ ಕಾರ್ನು. ಸದ್ಯಕ್ಕೆ ಇಲ್ಲಿಂದನೇ ವಿಡಿಯೋ ಮಾಡೋಕ್ಕಾಗೋದು, ಯಾಕೆಂದರೆ ಅದು ಇದೆಲ್ಲ ಸಸಿ ಎಲ್ಲ ಚಿಕ್ಕದು ಮತ್ತು ಸ್ವೀಟ್ ಕಾರ್ನ್ ಇನ್ನೂ ಬರ್ತಾ ಇದೆ ಇವಾಗ. ಸೊ ಅದಕ್ಕೆ ಮಧ್ಯದಲ್ಲಿ ಓಡಾಡೋಕ್ಕಾಗಲ್ಲ, ದೂರದಿಂದನೇ ವಿಡಿಯೋ ಮಾಡಬೇಕು. ಅದಕ್ಕೆಲ್ಲ ಈ ಸ್ಪ್ರಿಂಕ್ಲರ್ಸ್ನ ಹಾಕಿದ್ದೀವಿ. ನೀಟಾಗಿ ಎಲ್ಲ ಗಿಡಕ್ಕೂ ಚೆನ್ನಾಗಿ ನೀರು ಹೋಗುತ್ತೆ. ಹಾಗೆ ನಿನ್ನ ಮನೆ ಕಡೆ ಈ ಕಡೆ ಬಂದರೆ ಸೊಪ್ಪು ಎಲ್ಲ ಕಿತ್ಬಿಟ್ವಿ. ಕಿತ್ತಾದಮೇಲೆ ನಮ್ಮ ಸ್ಟಾಫ್ ಅದನ್ನು ಕ್ಲೀನ್ ಮಾಡ್ತಾಯಿದ್ರು ಈ ಮಿಷಿನಲ್ಲಿ. ನಾನು ಒಂದು ಟ್ರೈ ಮಾಡ್ತೀನಿ ಅಂತ ಅವ್ರ ಹತ್ರ ಇಸ್ಕೊಂಡು ಈ ಥರ ಟ್ರೈ ಮಾಡಿದೆ. ಸೊ ನನ್ನ ಕೈಲಿ ಇಷ್ಟೇ ಆಗಿದ್ದು. ಅವರೇ ಎಲ್ಲ ಕ್ಲೀನ್ ಮಾಡಿ ಅದು ಮಣ್ಣನ್ನ ಒಂದು ಹದಕ್ಕೆ ತರ್ತಾರೆ ವೀಕ್ಷಕರೇ. ಈ ಮಿಷಿನ್ ಇದೆಯಲ್ಲ, ಇದು ತುಂಬ ಹೆಲ್ಪ್ಫುಲ್ಲು. ಇದರಿಂದ ಅವರು ನಮ್ಮ ಸ್ಟಾಫ್ ಕ್ಲೀನ್ ಮಾಡ್ತಾರೆ. ಸೊ ಎಲ್ಲ ಕ್ಲೀನ್ ಮಾಡಿ ಮಣ್ಣು ಒಂದು ಇದಕ್ಕೆ ಬಂದಮೇಲೆ ನೋಡಿ, ತಿರ್ಗಾ ನಾವು ಸ್ವಲ್ಪ ವೆಜಿಟೇಬಲ್ಸ್ನ ಹಾಕ್ಕೊಂಡಿದ್ದೀವಿ. ಈ ವೆಜಿಟೇಬಲ್ಸ್ ಅಂದರೆ ಎಲ್ಲ ಹಾಕಿದ್ದೀವಿ, ಲೈಕ್ ಬೀನ್ಸು, ಗಡ್ಡೆಕೋಸು, ಆಮೇಲೆ ಕುಕುಂಬರು, ಆಮೇಲೆ ಟೊಮೆಟೊ ಎಲ್ಲನೂ ಹಾಕಿದ್ದೀವಿ. ಈಗ ಎಲ್ಲನೂ ಇನ್ನೂ ಚಿಕ್ಕದು. ಸೊ ಆಲ್ರೆಡಿ ಅದಿನ್ನೂ ದೊಡ್ಡದಾದಮೇಲೆ ನಾನು ನಿಮಗೆ ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಇಷ್ಟು ಕಾಣಿಸ್ತಾ ಇದೆ ನೋಡಿ. ಸ್ಪ್ರಿಂಕ್ಲರ್ಸ್ನ ಹಾಕಿದ್ದೀವಿ ಅದಕ್ಕೆಲ್ಲ. ಈ ಕಡೆ ಇರೋದು ನೋಡಿ ಟೊಮೆಟೊ ಸಸಿ ವೀಕ್ಷಕರೇ, ಇದು ಟೊಮೆಟೊ ಸಸಿ.
ಆಮೇಲೆ ಇನ್ನು ಟೊಮೆಟೊ ಆದಮೇಲೆ ಆ ಕಡೆ ಬೀನ್ಸು ಗಡ್ಡೆಕೋಸು ಎಲ್ಲ ಹಾಕಿದ್ದೀವಿ. ನೋಡಿ ವೀಕ್ಷಕರೇ, ಇದು ಬೀನ್ಸ್ ಗಿಡ ಇವಾಗ ಪುಟ್ಟದಾಗಿ ಮೊಳಕೆ ಒಳಗೆ ಬರ್ತಾ ಇದೆ. ಇನ್ನು ಇದು ಬೆಂಡೆಕಾಯಿ ಗಿಡ. ಇದೆಲ್ಲ ಬೆಂಡೆಕಾಯಿ ಸೊಸಿ. ಆ ಕಡೆ ಸ್ವಲ್ಪ ಗಡ್ಡೆಕೋಸು, ಕೊತ್ತಂಬರಿ ಸೊಪ್ಪು ಎಲ್ಲ ಇದೆ ನೋಡಿ. ಇದು ದೊಡ್ಡದಾಗಿ ಬಂದಿರೋದು ಇದು ಗಡ್ಡೆಕೋಸು ವೀಕ್ಷಕರೇ. ಇದು ಆ ಕಡೆ ಪಕ್ಕದಲ್ಲಿ ಪುಟ್ಟದಾಗಿರೋದು ಕೊತ್ತಂಬರಿ ಸೊಪ್ಪು, ಅದು ಬಾರ್ಡ್ರಿಗೆ ಗಡ್ಡೆಕೋಸೆ ಹಾಕಿದೆ. ಇದು ಮೆಂತ್ಯ ಸೊಪ್ಪು ಬೇಗ ಬಂದ್ಬಿಡುತ್ತೆ. ಇದು ಬೆಂಡೆಕಾಯಿ. ಮೆಂತ್ಯ ಸೊಪ್ಪಂತೂ ವಿತಿನ್ 45 ಡೇಸೇ ನಾವು ಕಟ್ ಮಾಡಿಬಿಡ್ಬೋದು, ಅಷ್ಟು ಬೇಗ ಬಂದ್ಬಿಡುತ್ತೆ ನೋಡಿ. ಇದು ಮೆಂತ್ಯ ಸೊಪ್ಪು ಬೇಗ ಬರುತ್ತೆ. ಸೊ ಇಷ್ಟೆಲ್ಲ ಈ ಥರ ಚಿಕ್ಕದಾಗಿ ಬಂದಿದೆ. ಇದು ಇನ್ನೂ ದೊಡ್ಡದಾದಮೇಲೆ ನಾನು ನಿಮಗೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಆ ಕಡೆ ಎಲ್ಲ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಇದು ಸಸಿಗಳು ಹಾಕಿರೋದ್ರಿಂದ ನಡ್ಕೊಂಡು ಹೋದರೆ ಹಾಳಾಗೋಗುತ್ತೆ ಸಸಿಗಳು. ಸೊ ಅದಕ್ಕೆ ನಾನು ಇಷ್ಟೇ ವಿಡಿಯೋ ಮಾಡೋಕ್ಕಾಗ. ನೋಡಿ ವೀಕ್ಷಕರೇ, ಅದು ಸ್ಪ್ರಿಂಕ್ಲರ್ಸ್ ಆನ್ ಮಾಡೋಕ್ಕೆ ಮುಂಚೆ, ನೀರು ಬಿಡೋಕ್ಕೆ ಮುಂಚೆ ನೀರಿದ್ದರೆ ಹೆಂಗೆ ಗಿಡಗಳು ಎಲ್ಲ ಡ್ರೈ ಆಗಿ ಕಾಣಿಸ್ತಾ ಇರುತ್ತೆ. ಅದೇ ನಾವು ನೀರು ಹಾಕಿದ ತಕ್ಷಣ ಗಿಡಗಳು ಎಷ್ಟು ಖುಷಿಯಾಗಿ, ನೋಡಿ ಸ್ಪ್ರಿಂಕ್ಲರ್ಸ್ ಆನ್ ಆಯಿತು, ಗಿಡಗಳು ಎಷ್ಟು ಖುಷಿಯಾಗಿ ಎದ್ದು ನಿಂತಂಗಿದೆ. ಅದಕ್ಕೆ ಅದ್ರ ಫುಡ್ ಅದಕ್ಕೆ ಬೇಕೇ ಬೇಕಲ್ವ. ಇಲ್ಲಿ ನೋಡಿ, ಇದು ಸ್ಪ್ರಿಂಕ್ಲರ್ಸಲ್ಲಿ ಒಂದು ಡಸ್ಟ್ ಥರ ಸೇರ್ಕೊಂಡ್ಬಿಡುತ್ತೆ ಆವಾಗವಾಗ. ಬೋರ್ವೆಲ್ ವಾಟರ್ ಆಗಿರೋದ್ರಿಂದ ಅದರಲ್ಲಿರೋ ಡಸ್ಟ್ ಎಲ್ಲ ಸ್ಪ್ರಿಂಕ್ಲರ್ಸ್ ಒಳಗೆ ಫೋರ್ಸ್ಗೆ ಬಂದ್ಬಿಡುತ್ತೆ. ಸೊ ಅವಾಗವಾಗ ಈ ಥರ ನಾವು ಚೆಕ್ ಮಾಡಿ ನೋಡಿಕೊಂಡು ಆ ಡಸ್ಟ್ ಇರೋದನ್ನು ನೋಡಿ ನಮ್ಮ ಸ್ಟಾಫ್ ಮಾಡ್ತಾ ಇದ್ದಾರಲ್ಲ, ಆ ಥರ ನೋಡಿಕೊಂಡು ಕ್ಲೀನ್ ಮಾಡಿ ತಿರ್ಗಾ ಫಿಕ್ಸ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅದು ಡಸ್ಟ್ ಸೇರ್ಕೊಂಡ್ಬಿಟ್ಟು ಪ್ರಾಪರಾಗಿ ಸ್ಪ್ರಿಂಕ್ಲರ್ ಆನೇ ಆಗಲ್ಲ, ಬರೀ ಒಂದೇ ಕಡೆ ಸ್ಪ್ರೇ ಆಗ್ತಾ ಇರುತ್ತೆ ನೋಡಿ. ಈಗ ಅದು ನಮ್ಮ ಸ್ಟಾಫ ಕ್ಲೀನ್ ಮಾಡಿ ಅದನ್ನು ತಿರ್ಗಾ ಹಾಕ್ತಾ ಇದ್ದಾರೆ ಈ ರೀತಿ. ಅದು ಸ್ಪ್ರಿಂಕ್ಲರ್ಸ್ ತುಂಬ ಯೂಸ್ಫುಲ್ಲು ವೀಕ್ಷಕರೇ. ಅವಾಗವಾಗ ನೋಡಿ, ಇವಾಗ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅದು. ಸೊ ಮನೆಯಿಂದ ಲೆಫ್ಟ್ ಸೈಡ್ಗೆ ತಿರ್ಗಾ ನಾವು ಸ್ವೀಟ್ ಕಾರ್ನೇ ಹಾಕ್ಕೊಂಡಿದ್ದೀವಿ. ಸ್ವೀಟ್ ಕಾರ್ನ್ ಆದರೆ ತಿನ್ನೋಕ್ಕೆ ಯೂಸ್ ಆಗುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೀಕ್ಷಕರೇ, ಗ್ರಾಸ್ ಥರ. ಅದಕ್ಕೆ ನೋಡಿ ಇನ್ನೂ ಇಷ್ಟೇ ಬಂದಿದೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇನ್ನೂ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ವೀಕ್ಷಕರೇ. ಓಕೆ, ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.